and the company not only promoted their product but also influenced people to buy the product. ಹೇಗೆ ಒಂದು ಪ್ರಾಡಕ್ಟ್ ಅನ್ನ ಜನಗಳಿಗೆ ತಲುಪಿಸಬಹುದು ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಕಂಪ್ನಿ ತುಂಬಾನೇ ಸಕ್ಸಸ್ಫುಲ್. 0% ಶೇರ್ ಇಂದ ಹಿಡಿದು ಅವರು ಇವತ್ತು 4th largest ಮ್ಯಾನುಫ್ಯಾಕ್ಚರ್ ಇನ್ ದ ವರ್ಲ್ಡ್. ಯಾವುದು ಈ ಪ್ರಾಡಕ್ಟ್, ಯಾವುದು ಈ ಕಂಪನಿ ಹೇಳ್ತೇನೆ, ಬಿಕಾಸ್ ಈ ವಿಡಿಯೋದಲ್ಲಿ ತುಂಬಾನೇ ಕಲಿಯೋದಿದೆ ಆ್ಯಂಡ್ ಆಲ್ಸೋ ಇಟ್ ಇಸ್ ವೆರಿ ಯೂಸ್ಫುಲ್. ಆ್ಯಂಡ್ ಆಲ್ಸೋ ಈ ಕಂಪ್ನಿಯ ಕಂಪ್ಲೀಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಾನು ನಿಮ್ಗೆ ಹೇಳ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್. ಹಾಯ್ ಗೈಸ್, ಐ ಹೋಪ್ ಯು ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ. ಟುಡೇ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಆ ಪ್ರಾಡಕ್ಟ್ ಮೋಸ್ಟ್ ಆಫ್ ದಮ್ಗೆ ಇಷ್ಟ. ನಾಟ್ ಓನ್ಲಿ ಮೆನ್ ಅಂಡ್ ಆಲ್ಸೋ ವಿಮೆನ್ ಕೂಡ ಈ ಕಾಲದಲ್ಲಿ ಆ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ. ಎಲ್ಲೇ ಹೋದ್ರೂ ಕೂಡ ನಿಮಗೆ ನೋಡ್ಬೋದು, ಕಾಸಸ್ ಇಂಜೂರಿಯಸ್ ಟು ಹೆಲ್ತ್, ಇಟ್ ಕಾಸಸ್ ಕ್ಯಾನ್ಸರ್. ಎಸ್, ಯು ಗೆಸ್ಟ್ ಇಟ್ ರೈಟ್. ನಾನು ಮಾತಾಡ್ತಾ ಇರೋದು ಸಿಗರೆಟ್ ಬಗ್ಗೆ. ಪ್ರತಿ ಸಲ ನೀವು ಇನ್ಹಲೇಷನ್ ಮಾಡಿದಾಗ 5000ಗಿಂತ ಜಾಸ್ತಿ ಕೆಮಿಕಲ್ ಪಾರ್ಟಿಕಲ್ಸ್ ನಿಮ್ಮ ಬಾಡಿಗೆ ಹೋಗುತ್ತೆ. ನೀವು ಸ್ಮೋಕ್ ಮಾಡೋದ್ರಿಂದ ಇಟ್ ನಾಟ್ ಓನ್ಲಿ ಹರ್ಟ್ ಯು ಬಟ್ ಆಲ್ಸೋ ಇಟ್ ವಿಲ್ ಡ್ಯಾಮೇಜ್ ಯುವರ್ ಟೀತ್, ಬ್ರೈನ್, ಲಂಗ್ಸ್ ಆ್ಯಂಡ್ ಆಲ್ಸೋ ಐ ಡೋಂಟ್ ನೋ ಬೇರೆ ಬೇರೆ ಥರ ಎಲ್ಲ ಡ್ಯಾಮೇಜ್ ಮಾಡುತ್ತೆ. ಏನಕ್ಕೆ ಬೇಕು ಈ ಥರ ಡ್ಯಾಮೇಜ್ ಅಲ್ವಾ? ಬಟ್ ಸ್ಟಿಲ್ ವಿ ಪೀಪಲ್ ಡೋಂಟ್ ರಿಯಲೈಸ್ ಇಟ್. ಸ್ಮೋಕ್ ಮಾಡಬೇಡಿ, ಸ್ಮೋಕ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಪ್ರತಿ ಸಲ ಥಿಯೇಟರ್ಸ್ಗಳಲ್ಲಿ ನೋಡಿರ್ತೀರ. ಬಟ್ ಆದರೂ ಕೂಡ ವಿ ಆರ್ ರಿಯಲಿ ಫ್ಯಾಸಿನೇಟೆಡ್ ಆ್ಯಂಡ್ ನಮಗೆ ಸ್ಮೋಕ್ ಮಾಡದೇ ಇರೋಕ್ಕೆ ಆಗೋದಿಲ್ಲ. ಬಟ್ ಫ್ರೆಂಡ್ಸ್, ಒಂದು ನೀವು ನೋಟಿಸ್ ಮಾಡಿದ್ರೆ ನಮಗೆ ಗೊತ್ತಿದೆ ದಟ್ ಸ್ಮೋಕ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಹಾಳಾಗುತ್ತೆ ಅಂತ. ಬಟ್ ಆದರೂ ಕೂಡ ನಾವು ಸ್ಮೋಕ್ ಮಾಡ್ತೀವಿ. ಬಟ್ ನೀವು ಯೋಚನೆ ಮಾಡಿದ್ರೆ ಇಂಡೈರೆಕ್ಟ್ಲಿ ನಾವು ಯಾರನ್ನೋ ಒಬ್ಬರನ್ನ ತುಂಬ ಎತ್ತರಕ್ಕೆ ಬೆಳೆಸ್ತಾ ಇದ್ದೀವಿ. ಯಾರು ಅಂತೀರ? ಸಿಗರೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್. ನೀವು ಕಡಿಮೆ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿರ್ತೀರ ಸಿಗರೆಟ್ ಬಗ್ಗೆ ಆಗಿರ್ಬೋದು, ಆಲ್ಕೋಹಾಲ್ ಬಗ್ಗೆ. ಬಟ್ ದೇ ಇಂಡೈರೆಕ್ಟ್ಲಿ ಪ್ರಮೋಟ್ ಥ್ರೂ ದೇರ್ ಲೈಫ್ ಸ್ಟೈಲ್ ಮಾರ್ಕೆಟಿಂಗ್. ಆ್ಯಂಡ್ ಈ ಥರನೇ ಒಂದು ಕಂಪ್ನಿಯ ಕೇಸ್ ಸ್ಟಡಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. By data indicating that cigarette smoking is related to higher death rates in a number of disease categories. In 1960 when general officially announced ಮಾಡಿದ್ರು like cigarette causes cancer, injurious to health ಅಂತ ಹೇಳಿದ ತಕ್ಷಣನೇ 8 million worth ಟೊಬ್ಯಾಕೋ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಎಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಬೀಳೋಕೆ ಸ್ಟಾರ್ಟ್ ಆಯಿತು. ಆದರೆ ಈ ಒಂದು ಕಂಪನಿ, ಎಷ್ಟೊಂದು ಕಂಪ್ನಿಗಳು, ಎಷ್ಟೊಂದು ಮ್ಯಾನುಫ್ಯಾಕ್ಚರರು ಅದನ್ನು ಜಸ್ಟಿಫೈ ಮಾಡೋಕ್ಕೆ ಟ್ರೈ ಮಾಡಿದ್ರು. ಕೆಲವರಂತೂ ಕಂಪ್ನಿನೇ ಕ್ಲೋಸ್ ಮಾಡಿದ್ರು, ಕೆಲವರಂತೂ ಅದನ್ನು ಒಪ್ಕೊಳ್ಳೋದೇ ಇಲ್ಲ ಅಂತ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಈ ಕಂಪ್ನಿ ಇದೆಯಲ್ಲ, ಅವರು ಇನ್ಸ್ಟೆಡ್ ಆಫ್ ಫೈಟಿಂಗ್ ವಿತ್ ಆಲ್ ದೀಸ್ ಪ್ರಾಬ್ಲಮ್ಸ್, ಇದ್ರ ಜೊತೆ ಫೈಟ್ ಮಾಡೋ ಬದಲು ಅವರು ಕಂಪ್ಲೀಟ್ಲಿ ಅವರ ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕಂಪ್ಲೀಟ್ಲಿ ಅವರ ಬಿಸ್ನೆಸ್ಸನ್ನು ಚೇಂಜ್ ಮಾಡಿತು. But they were a small company ಆಗಿತ್ತು. But after introducing a new concept in the market, they became a 4th largest tobacco manufacturing company in the world. Well, this is the story of Marlboro. Marlboro ಅನ್ನೋ ಕಂಪ್ನಿ ಅದು ಮೊದಲು ವಿಮೆನ್ಗೋಸ್ಕರ ಸಿಗರೆಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಪ್ಯಾರೆಂಟ್ ಕಂಪ್ನಿ ಬಂದು ಫಿಲಿಪ್ಸ್ ಮಾರಿಸ್ ಅಂತ. ಒನ್ಸ್ ದಿಸ್ ಅನೌನ್ಸ್ಮೆಂಟ್ ಆಗಿದ ತಕ್ಷಣನೇ the entire team changed their strategy, marketing strategy. Women in the hididu they shifted to men. They started focusing on men, and they introduced a new concept. The new character na ಅವರು introduce ಮಾಡಿದ್ರು market ಅಲ್ಲಿ, a cowboy character. It's like country side ಅಲ್ಲಿ ಒಬ್ಬ ದನ ಕರುಗಳನ್ನ ಮೇಯಿಸ್ಕೊಂಡಿರುವಂತಹ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಮಾರ್ಕೆಟಲ್ಲಿ. ಆ್ಯಂಡ್ ದಟ್ ವಾಸ್ ರಿಯಲಿ ಸಕ್ಸಸ್ಫುಲ್. ಬಿಕಾಸ್ ಏನಕ್ಕಂದರೆ ಈ ಕೌಬಾಯ್ ಕ್ಯಾರೆಕ್ಟರ್ ವಾಸ್ ವೆರಿ ಇನ್ಫ್ಲೂಯೆನ್ಸಿಂಗ್. ಹಾರ್ಡ್ ವರ್ಕಿಂಗ್ ಇದ್ದ, ಸ್ಮಾರ್ಟ್ ಇದ್ದ, ಸ್ಟೈಲಿಶ್ ಇದ್ದ. And also he was trying to lead a happy and healthy lifestyle. So idrinda enaytu, most of the men in 60s and 70s alli they were really influenced. ಅವರಿಗೆ ಆ ಕ್ಯಾರೆಕ್ಟರ್ ತುಂಬಾನೇ ಇನ್ಫ್ಲೂಯೆನ್ಸ್ ಆಯಿತು. ಅವರು ಕೂಡ ಆ ಕ್ಯಾರೆಕ್ಟರ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ದಿಸ್ ವಾಸ್ ಇಂಡೈರೆಕ್ಟ್ಲಿ ಅವರು ಮಾಲ್ಬ್ರೋ ಸಿಗರೆಟನ್ನು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಆ ಸಿಗರೆಟ್ ಬೈ ಮಾಡಿದಾಗ inside they might feel that toughness and manliness feel ಮಾಡ್ಕೋತಾ ಇದ್ರು. And this made to increase the sales of Marlboro company. And if you see, their complete strategy change ಆಯಿತು. And they were bombarded with Marlboro character everywhere. ಹೋರ್ಡಿಂಗ್ಸ್ ಆಗಿರ್ಬೋದು, ಮ್ಯಾಗಝಿನ್ಸ್ ಆಗಿರ್ಬೋದು, ಟಿವಿ ಕಮರ್ಷಿಯಲ್ಸ್ ಆಗಿರ್ಬೋದು, ರೇಡಿಯೋದಲ್ಲಿ ಆಗಿರ್ಬೋದು, ಎಲ್ಲ ಕಡೆ Marlboro character was popular. ಈ Marlboro cowboy character was popular. And this was a very big strategy which Marlboro company was introduced in the market. ಆ ಟೈಮಲ್ಲಿ ads were not promoted. ಟೊಬ್ಯಾಕೋ, ಎಸ್ಪೆಷಲಿ ಟೊಬ್ಯಾಕೋನ ಎಲ್ಲೂ ಕೂಡ ಪ್ರಮೋಟ್ ಮಾಡ್ತಿರಲಿಲ್ಲ. ಬಟ್ ದಿಸ್ ಕಂಪನಿ ಎಸ್ಪೆಷಲಿ ಇಂಡೈರೆಕ್ಟ್ಲಿ ದೇ ಪ್ರಮೋಟ್ ಮಾಡಿದ್ರು ಅವರ ಪ್ರಾಡಕ್ಟ್ಸನ್ನು ಥ್ರೂ ಅ Marlboro cowboy ಕ್ಯಾರೆಕ್ಟರ್ ಮುಖಾಂತರ. ಹೌ ಗುಡ್ ಅಲ್ಲ?
And this all happened because of their lifestyle marketing strategies. And ನೀವು ಅನ್ಕೋಬಹುದು ಏನಿದು ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅಂತ. ವೆಲ್, ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಮೋಸ್ಟ್ ಆಫ್ ದಮ್ ಇಂಡಿಯಾದಲ್ಲಿ ಐ ಥಿಂಕ್ ಥ್ರೂ ಔಟ್ ದ ವರ್ಲ್ಡ್ ಸಚಿನ್ ತೆಂಡೂಲ್ಕರ್ ಅಂದ್ರೆ ಎಲ್ರಿಗೂ ಇಷ್ಟ. ನನಗಂತೂ ತುಂಬಾ ಇಷ್ಟ. ಈಸ್ ಒನ್ ಆಫ್ ಮೈ ಐಡಲ್. ನಾನು ಚಿಕ್ಕವನಾಗಿದ್ದಾಗ ನನಗೆ MRF ಬ್ಯಾಟನ್ನು ಬೈ ಮಾಡೋಕ್ಕೆ ತುಂಬ ಇಷ್ಟ ಆಯಿತು. ಬಿಕಾಸ್ ಸಚಿನ್ ಯೂಸ್ ಟು ಯೂಸ್ ದಟ್ ಬ್ಯಾಟ್. ಸೊ ನನಗೆ ಅಂಗಡಿಗೆ ಹೋದ್ರು ಕೂಡ ನಾನು ಬ್ಯಾಟ್ ಬೈ ಮಾಡಬೇಕಾದ್ರೂ ಕೂಡ ಐ ಯೂಸ್ ಟು ಗೋ ಆ್ಯಂಡ್ ಸರ್ಚ್ ಫಾರ್ MRF ಬ್ಯಾಟ್. ನನಗೆ ಅದು ಯಾವ ಬ್ರ್ಯಾಂಡ್ ಏನು ಗೊತ್ತಿಲ್ಲ. ಬಿಕಾಸ್ ಸಚಿನ್ ಯೂಸ್ ಮಾಡ್ತಾನೆ, ಅದಕ್ಕೆ ನಾನು ಯೂಸ್ ಮಾಡಬೇಕು ಅನ್ನೋ ಒಂದು ಫೀಲ್ ಇತ್ತು. ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ದೋಸ್ ಆರ್ ಲವ್ ಟು ಪ್ಲೇ ಕ್ರಿಕೆಟ್ ಅನ್ನೋ ಅವರು ಕೂಡ MRF ಬ್ಯಾಟ್ ಬಗ್ಗೆ ತುಂಬ ಗೊತ್ತಿರುತ್ತೆ. ಯುನೋ ಲೇಟರ್ ನನಗೆ ಗೊತ್ತಾಯ್ತು MRF ಅಂದ್ರೆ ಮದ್ರಾಸ್ ರಬ್ಬರ್ ಫ್ಯಾಕ್ಟರಿ ಅಂತ. ದೇ ವರ್ ಅ ರಬ್ಬರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಟೈರ್ಸ್ ಎಲ್ಲ ಮಾಡ್ತಾರೆ. ಸೊ ಓವರ್ ಆಲ್ ಇಫ್ ಯು ಸಿ ದಿಸ್, ಸಚಿನ್ MRF ಬ್ಯಾಟ್ ರಿಯಲಿ ಇನ್ಫ್ಲುಯೆನ್ಸ್ ಲಾಟ್ ಆಫ್ ಕಿಡ್ಸ್ ಅಲ್ವಾ. ಅಂಡ್ ದಿಸ್ ಇಸ್ ಕಾಲ್ಡ್ ಲೈಫ್ ಸ್ಟೈಲ್ ಮಾರ್ಕೆಟಿಂಗ್. ಸೊ ದಿಸ್ ಇಸ್ ಅ ಲೈಫ್ ಸ್ಟೈಲ್ ಸ್ಟ್ರಾಟಜಿ ವಿಚ್ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಸ್ ದೇ ಡೂ ಇಟ್. ಅಂಡ್ ಆಲ್ಸೋ ನೀವು ನೋಡಿದ್ರೆ ಎಷ್ಟೊಂದು ಸೆಲೆಬ್ರಿಟೀಸ್ಗಳು ಇಂಡಿಯಾದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ದೇ ಟ್ರೈ ಟು ಎಂಡೋರ್ಸ್ ದ ಪ್ರಾಡಕ್ಟ್. ಅಂಡ್ ನಾವು ಪೀಪಲ್ ವಿ ಜಸ್ಟ್ ಬೈ ದ ಪ್ರಾಡಕ್ಟ್ಸ್ ವಿತೌಟ್ ಇವನ್ ಥಿಂಕಿಂಗ್ ಆ ಪ್ರಾಡಕ್ಟ್ ಹೇಗಿರುತ್ತೆ, ಯಾವ ಥರ ಇರುತ್ತೆ ಅನ್ನೋದು ಗೊತ್ತಿರಲ್ಲ. ಬಿಕಾಸ್ ನಮ್ಮ ಫೇವ್ರೆಟ್ ಸ್ಟಾರ್ಸ್ಗಳು ಪ್ರಮೋಟ್ ಮಾಡ್ತಿದ್ದಾರೆ ಆ್ಯಂಡ್ ದೇ ಆರ್ ಆಸ್ಕಿಂಗ್ ಅಸ್ ಟು ಪ್ರಮೋಟ್ ಬೈ ಮಾಡೋದಕ್ಕೆ. ಸೊ ಅದರಿಂದ ನಾವೇನು ಮಾಡ್ತೀವಿ, ನಾವು ಹೋಗಿ ಬೈ ಮಾಡ್ತೀವಿ. ಬಟ್ it is not harmful also sometimes. Indian movies, international movies alli, the celebrities, the actor smoking cigarette and all these cigarette itkondu ಆಟಾಡೋದನ್ನ ನೋಡಿ ನಾವು ಇನ್ಫ್ಲುಯೆನ್ಸ್ ಆಗ್ತೀವಿ. ದಯವಿಟ್ಟು ಅದನ್ನ ಇನ್ಫ್ಲುಯೆನ್ಸ್ ಆಗಬೇಡಿ. ಆದಷ್ಟು ಇಫ್ ದಟ್ ಪ್ರಾಡಕ್ಟ್ ಇಸ್ ರಿಯಲಿ ಯೂಸ್ಫುಲ್ ಫಾರ್ ಯು, ದೆನ್ ಗೋ ಅಂಡ್ ಬೈ ಇಟ್. ಇಫ್ ಅದು ಎಲ್ಲೋ ಒಂದು ಕಡೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ, ನಿಮ್ಗೆ ಅದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದರೆ ದಯವಿಟ್ಟು ಅಂತ ಪ್ರಾಡಕ್ಟ್ಗಳನ್ನ ಬೈ ಮಾಡಕ್ಕೆ ಹೋಗಬೇಡಿ. ಇವೊಂದು ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಎಷ್ಟೇ ಅಡ್ವರ್ಟೈಸ್ ಮಾಡಿದ್ರು ಕೂಡ ದಯವಿಟ್ಟು ಅದನ್ನ ಬೈ ಮಾಡಕ್ಕೆ ಹೋಗಬೇಡಿ. ಸಲ ಒಂದು ಯೋಚನೆ ಮಾಡಿ, ನಾವು ಯಾವತ್ತೇ ಆ್ಯಂಡ್ ಆಲ್ಸೋ ಬೈಯಿಂಗ್ ಆಲ್ ಸಚ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಇಂದ ಏನಾಗುತ್ತೆ ಅಂದರೆ ನಾಟ್ ಓನ್ಲಿ ನಾವು ನಮ್ಮ ಹೆಲ್ತ್ ಹಾಳು ಮಾಡ್ಕೋತಿಲ್ಲ, ಬಟ್ ಆಲ್ಸೋ ವಿ ಆರ್ ಹೆಲ್ಪಿಂಗ್ ಈ ಥರ ದೊಡ್ಡ ಕಂಪ್ನಿಗಳನ್ನ ನಾವು ಬೆಳೆಸ್ತಾ ಇದ್ದೀವಿ. ಇಂಡೈರೆಕ್ಟ್ಲಿ ನಾವು ಅವರ ಪಾಕೆಟಲ್ಲಿ ದುಡ್ಡು ಹಾಕ್ತಾ ಇದ್ದೀವಿ. ಸೊ ಅದಕ್ಕೆ ದಯವಿಟ್ಟು ಪ್ರಾಡಕ್ಟ್ಗಳನ್ನು ತಗೋಬೇಕಾದ್ರೆ ಯೋಚನೆ ಮಾಡಿ ತಗೊಳ್ಳಿ. ಕಮರ್ಷಿಯಲ್ಸ್ಗಳ ಮೇಲೆ ನೋಡಿಕೊಂಡು ಪ್ರಾಡಕ್ಟನ್ನು ಬೈ ಮಾಡ್ಕೋಬೇಡಿ. ಇಫ್ ಇಟ್ ಇಸ್ ಒಳ್ಳೆ ಪ್ರಾಡಕ್ಟ್ ಆದರೆ ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಕೆಟ್ಟದಾದರೆ ಬಿಟ್ಬಿಡಿ.